ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡೆಯಂತಯ್ಯ, ನೊರೆ ತೊರೆಗಳಿಗಂಜಿದೊಡೆಯಂತಯ್ಯ. ಸಂತೆಯೊಳಗೊಂದು ಚಿಕ್ಕ ಮನೆಯ ಮಾಡಿ, ಸಂತೆಯೊಳಗೊಂದು ಚಿಕ್ಕ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಅಯ್ಯ ತಂದೆ ಚನ್ನಮಲ್ಲಿಕಾರ್ಜುನ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನೇ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಸೃಷ್ಟಿಕರ್ತನ ಲೀಲಾ ವಿಲಾಸಗಳು ಅನಂತ, ಅಗಮ್ಯ, ಅಗೋಚರ ಮತ್ತು ಅಪ್ರತಿಮ. ಹೀಗೆ ಇರುವಾಗ ಸೃಷ್ಟಿಕರ್ತನು ಬಡತನ, ಸಿರಿತನ ಇತ್ಯಾದಿಗಳನ್ನು ಕೊಟ್ಟು ಪರೀಕ್ಷೆ ಮಾಡುತ್ತಾನೆ. ಅವುಗಳಲ್ಲಿ ನಾವು ಜಯಶಾಲಿಯಾಗಬೇಕು. ಕೊಲ್ಲುವನೆಂಬುವ ಭಾಷೆ ದೇವನದಾದರೆ ಗೆಲ್ಲುವನೆಂಬ ಭಾಷೆ ಭಕ್ತನದಾಗಿರಬೇಕು. ಇಲ್ಲಿ ವೀರ ವೀರಾಂಗನಾಗಿರುವಂತಹ ಅಕ್ಕ ಮಾದೇವಿಗೆ ತಮ್ಮ ಜೀವನದಲ್ಲಿ ಅನಂತ ರೀತಿಯಲ್ಲಿ ಕಷ್ಟ ನಷ್ಟಗಳು ಬಂದವು. ಆದರೆ ಆ ಕಷ್ಟಗಳಿಗೆ ಅಂಜಲಿಲ್ಲ. ಅಕ್ಕ ತನ್ನ ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ನಡೆಯುತ್ತಾ ಬಂದಳು. ಅಕ್ಕ ತನ್ನ ಒಂದು ವಚನದಲ್ಲಿ ವಿಶೇಷವಾದ ಅರ್ಥವನ್ನು ಇಟ್ಟು ಹೀಗೆ ಹೇಳುತ್ತಾಳೆ: ಬೆಟ್ಟದ ಮೇಲೆ ಮನೆ ಕಟ್ಟಿಕೊಂಡು ಕಾಡು ಮೃಗಗಳಿಗೆ ಹೆದರಿದರೆ ಏನು ಪ್ರಯೋಜನ? ಸಮುದ್ರದ ದಡದಲ್ಲಿ ಮನೆ ಕಟ್ಟಿಕೊಂಡು ಅಲೆಗಳಿಗೆ ಹೆದರಿದರೆ ಏನು ಪ್ರಯೋಜನ? ಸಂತೆಯ ಮಧ್ಯದಲ್ಲಿ ಮನೆ ಮಾಡಿಕೊಂಡು ಜನರ ಗದ್ದಲಕ್ಕೆ ಹೆದರಿದರೆ ಏನು ಪ್ರಯೋಜನ? ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಿಂತ ಪರಿಸ್ಥಿತಿಯನ್ನು ಎದುರಿಸುವ ಮನೋಭಾವವನ್ನು ಬದಲಾಯಿಸಿಕೊಳ್ಳಬೇಕು. ನಾವು ಯಾವ ಸ್ಥಳದಲ್ಲಿ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಬದುಕುತ್ತೇವೆಯೋ ಅಲ್ಲಿನ ಸಹಜವಾದ ಕಷ್ಟಗಳನ್ನು ಧೈರ್ಯದಿಂದ ಸ್ವೀಕರಿಸಬೇಕು. ಯಾರಾದರೂ ಹೊಗಳಿದಾಗ ಅತಿಯಾಗಿ ಸಂತೋಷ ಪಡದೆ, ನಿಂದಿಸಿದಾಗ ಕುಗ್ಗದೆ ಸ್ಥಿತಪ್ರಜ್ಞರಾಗಿ ಮತ್ತು ಸಮಾಧಾನದಿಂದ ಬದುಕಬೇಕು ಎಂಬುದು ಈ ವಚನದ ಸಾರ ಎಂದು ಹೇಳುತ್ತಾ ಎಲ್ಲರಿಗೂ ಪವಿತ್ರ ಬಸವರಾಜ್ ಅವರು ಮಾಡುವ ಶರಣು ಶರಣಾರ್ಥಿಗಳು.